ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಳ್ಳಂಬೆಳಗ್ಗೆ 9 ಗಂಟೆಗೆ ಎದ್ದಿದ್ದೀನಿ ಕಣ್ರಿ. ಏನಪ್ಪಾ ಇವಳು 9 ಗಂಟೆಗೆ ಎದ್ಬಿಟ್ಟು 4 ಗಂಟೆಗೆ ಎದ್ದಿರೋಳ್ ತರ ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಾನು ನೈಟ್ ಶಿಫ್ಟ್ ಕೆಲಸ ಮಾಡೋದ್ರಿಂದ ನಾನು ಡೈಲಿ ಲೇಟಾಗಿ ಎದ್ದೇಳ್ತೀನಿ. ಆದ್ರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬಂದು ತೋಟದಲ್ಲಿ ಸ್ವಲ್ಪ ಹೆಲ್ಪ್ ಮಾಡು ಅಂತ ನನ್ನ ತಮ್ಮ ಕರ್ದ. ಅದಕ್ಕೆ ಅಂತ ಸ್ವಲ್ಪ ಬೇಗ ಎದ್ದು ಅವನಿಗೂ ಹೆಲ್ಪ್ ಮಾಡೋಣ ತೋಟದಲ್ಲೂನು ಅಂತ ಬಂದೆ. ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೂ, ಈ ತರ ಬಂದು ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ವಿಷಯ ಇಷ್ಟೇ, ದುಡಿಮೆ ಬೇರೆ ಬೇರೆ, ದುಡಿಯೋ ಕೆಲಸ ಅಥವಾ ಮಾಡೋ ಕೆಲಸ ಬೇರೆ ಬೇರೆ. ಆದ್ರೆ ಎಲ್ಲರೂ ಮಾಡೋದು ಒಂದು ತುತ್ತು ಅನ್ನಕ್ಕೋಸ್ಕರನೇ. ಆ ಅನ್ನಕ್ಕೋಸ್ಕರ ಪಡೋಂತ ಕಷ್ಟ ಇದೆ ಅಲ್ವಾ, ಅದು ಯಾರಿಗೂ ಹೇಳಕ್ ಆಗಲ್ಲ. ಸೊ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಎಲ್ಲಾರು ಎಲ್ಲಾ ಕೆಲ್ಸನೂ ಮಾಡಕ್ಕಾಗಲ್ಲ. ಹಾಗಂತ ನಮ್ ಕೈಲಿ ಆಗಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೊಳ್ಳೋಂಥವ್ರು ನಾವಲ್ಲ. ಆಫೀಸ್ ಕೆಲ್ಸದ ಜೊತೆಗೆ ಟೈಮ್ ಸಿಕ್ಕಾಗ ಈ ತರ ತೋಟದ ಕೆಲ್ಸನ ನಾವ್ ಮಾಡ್ಬೇಕಾಗಿರುತ್ತೆ. ನಮ್ ಮನೇಲಿ ಬೆಳಗಿನ ಜಾವ 4 ಗಂಟೆಯಿಂದ ಹಿಡ್ದು ರಾತ್ರಿ ಮಲಗೋ 10 ಗಂಟೆವರ್ಗುನು ಕೆಲ್ಸ ಇದ್ದೇ ಇರುತ್ತೆ. ಕಾಯಕವೇ ಕೈಲಾಸ ಅಂತ ನಮ್ ಬಸವಣ್ಣವ್ರು ಹೇಳಿದ್ದಾರೆ. ಮಾಡೋದ್ ಯಾವ ಕೆಲ್ಸ ಆದ್ರೂ ಏನು, ಆ ಮಾಡೋ ಕೆಲ್ಸನ ನಿಷ್ಠೆಯಿಂದ ಮಾಡ್ಬೇಕು, ಅಷ್ಟೇ ನಮ್ ಗುರಿ. ಒಬ್ರು ಮಹಾನುಭಾವರು ಹೇಳಿದ ಮಾತು ನೆನಪಾಯ್ತು ನನ್ಗೆ. ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ. ಯಾರಿಗ್ ಗೊತ್ತು, ಇವತ್ತು ಬಡವ ಆಗಿರೋನು ನಾಳೆ ಶ್ರೀಮಂತ ಆಗಿರ್ಬೋದು, ಅಥವಾ ಇವತ್ತು ಶ್ರೀಮಂತ ಇರೋನು ನಾಳೆ ಬಡವ ಕೂಡ ಆಗಿರ್ಬೋದು. ಎಲ್ಲಾನು ದೈವ ಇಚ್ಛೆ. ಈ ಕೆಲ್ಸ 1 ಎಕರೆಗೆ ಅಮ್ಮಮ್ಮ ಅಂದ್ರೆ ಒಂದ್ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಆಗುತ್ತೆ. ಸೊ ಒಬ್ಬರೇ ಮ್ಯಾನೇಜ್ ಮಾಡ್ಕೋಬಹುದು. ಸಮ್ ಟೈಮ್ಸ್ ಮಾತ್ರ ಪೈಪ್ ಎಳ್ಕೊಳೋದಕ್ಕೆ ಹೆಲ್ಪರ್ ಬೇಕಾಗೇ ಇರುತ್ತೆ. ಯಾಕಂದ್ರೆ ಪೈಪು ಔಷಧಿ ಹೋಗ್ತಿರುತ್ತಲ್ವಾ, ಪೈಪ್ ಭಾರ ಇರೋದ್ರಿಂದ ಗಿಡದ ಬುಡಕ್ಕೆ ತಾಕ್ಬಿಟ್ಟು ಗಿಡ ಬೆಂಡ್ ಆಗೋ ಚಾನ್ಸಸ್ ಇರೋದ್ರಿಂದ ಹೆಲ್ಪರ್ ಇದ್ರೆ ಸೊ ಆ ಗಿಡ ಬುಡಕ್ಕೆ ತಾಕ್ದಿರ ನೋಡ್ಕೋಬಹುದು. ಇನ್ ಕೇಸ್ ನೀವೇನಾದ್ರೂ ರೈತ ಆಗಿದ್ದು ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮ್ ಕಡೆ ಯಾವ ರೀತಿ ಔಷಧಿನ ಸ್ಪ್ರೇ ಮಾಡ್ತೀರಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ ದಿನಚರಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.